ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಡಿವೈನ್ ಸ್ಪಾರ್ಕ್, ಕ್ಯಾನ್ಬೆರಾ, ಆಸ್ಟ್ರೇಲಿಯಾ. ಗುರುರಾಜ್, ಬೆಂಗಳೂರು. ಗುರುಭಕ್ತ, ದೇವನಹಳ್ಳಿ. ವಿಜಯ್ ಕುಮಾರ್ ಅಂಡ್ ಫ್ಯಾಮಿಲಿ, ಮೈಸೂರು. ಏನು, ಎಂತು, ಹೇಗೆ, ಏಕೆ ಎಂಬಿ ಪ್ರಶ್ನೆಗಳು ಜಗತ್ತಿನ ಆದ್ಯಂತವು ಈ ಲೋಕದ ಜನ ಮನವನ್ನು ತುಂಬಿದ್ದೆಂಬುದು ವಿಚಿತ್ರವಾದರೂ ಸತ್ಯವೇ. ನಮ್ಮ ಪಂಚೇಂದ್ರಿಯಗಳು ಹೊರಗಿನ ಸಂವೇದನೆಯನ್ನೆಲ್ಲ ನಮಗುಣಿಸಿದರೆ ನಮ್ಮ ಜ್ಞಾನೇಂದ್ರಿಯಗಳಾದ 1.5 ಕಿಲೋಗ್ರಾಂ ಮಿದುಳಿನಲ್ಲಿರುವ ಮನಸ್ಸು, ಬುದ್ಧಿ, ಚಿತ್ತಗಳು ನಮ್ಮೊಳಗೆ ವಿವೇಕ, ವೈರಾಗ್ಯ, ಚತುರತೆ, ವಿಶಾಲತೆ, ವಿಶುದ್ಧತೆಗಳ ಜೊತೆಗೆ ಹೊಂದಿ ಬಾಳ್ವಿಕೆಯ ಸದ್ಗುಣಗಳು ಅಕ್ಷಯವಾಗುವಂತೆಯೂ ಕೃಪೆಗೈಯದೇ ಇಲ್ಲ. ಅಂತೂ ಜಗನ್ನಿಯಾಮಕನಾದ ದೇವರ ಬಗ್ಗೆ ಇದಮಿತ್ತಂ ಎಂಬ ನಿಲುವು ಹೊಮ್ಮುವ ಒಂದೇ ಒಂದು ಪರಮ ಪವಿತ್ರ ತಾಣವು ಈ ಭೂಮಿಯಲ್ಲಿದ್ದರೆ ಅದೇ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗಶಾಲೆಯಾದ ಡಿವೈನ್ ಪಾರ್ಕ್. ಇದು ನಿಜಕ್ಕೂ ಭೂವೈಕುಂಠವೇ ಆಗಿದ್ದು, ಒಂದರ್ಥದಲ್ಲಿ ಜಿನನಿರುವ ಬಸದಿ, ಅಲ್ಲಾಹು ಇರುವ ಮಸೀದಿ, ಯೇಸು ಕ್ರಿಸ್ತನಿರುವ ಇಗರ್ಜಿ, ಬುದ್ಧನೇ ಇರುವ ಪಗೋಡ ಹಾಗೂ ಹಿಂದೂ ಧರ್ಮದ ನಾನಾ ದೇವರುಗಳಿರುವ ಪರಮ ಪವಿತ್ರ ತಾಣವಾಗಿ ಜಗದಗಲ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಏಕೈಕ ಡಿವೈನ್ ಪಾರ್ಕ್ ಆಗಿದೆ ಎಂಬುದಂತೂ ವಿಚಿತ್ರವಾದರೂ ನಿಜವೇ ಆಗಿದೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗೆ ನಿತ್ಯ ನಿದರ್ಶನವಾಗಿಯೇ ಈ ಕ್ಷೇತ್ರವಿದೆ. ಇಲ್ಲಿಂದ ಪ್ರಕಟಗೊಳ್ಳುವ ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ತಿಂಗಳಿಗೊಮ್ಮೆ ಬರುವ ಆಧ್ಯಾತ್ಮಿಕ ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ 1 ನಿಮಿಷದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಇಲ್ಲಿಂದ ಪ್ರಕಟಗೊಂಡ ಭಾರತದ 9 ಭಾಷೆಗಳಲ್ಲಿನ ಸುಮಾರು 400ಕ್ಕೂ ಮಿಕ್ಕಿ ಸದ್ಗ್ರಂಥಗಳು ಜೀವನ ಪಾವನವಾಗುವತ್ತ ಸರಳ ಸತ್ಯವನ್ನಷ್ಟೇ ಎತ್ತಿ ತೋರಿಸಿ ಬದುಕನ್ನು ಬಂಗಾರವಾಗಿಸುವತ್ತ ಬೆಳಗಿಸುವ ದಾರಿದೀಪವಾಗಿವೆ. ಇಲ್ಲಿನ 30 ವಿವಿಧ ನಂದಾದೀಪಗಳು ವ್ಯಕ್ತಿತ್ವ ನಿರ್ಮಾಣದತ್ತ ಗುರಿ ಇಟ್ಟರೆ, 25 ಶ್ರೀಸುಧಾ ಯೋಜನೆಗಳು ವ್ಯಕ್ತಿತ್ವ ವಿಕಸನದ ಕನಸನ್ನು ನನಸಾಗಿಸಿದರೆ, ಕೇವಲ 4 ಗಂಟೆಗಳಲ್ಲಿನ ಆತ್ಮೋನ್ನತಿ ಶಿಬಿರಗಳಂತೂ ಲೋಕೋದ್ಧಾರದ ಪವಿತ್ರ ದಿಸೆಯತ್ತ ಜನಸಾಮಾನ್ಯರನ್ನು ಮುದ್ದಿನಿಂದಲೇ ತಿದ್ದಿ ಮುನ್ನಡೆಸುತ್ತಿವೆ. ಅಂಧಶ್ರದ್ಧೆಯನ್ನು ಸಾರಾಸಗಟಾಗಿಯೇ ವಿರೋಧಿಸುತ್ತಿದ್ದ ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರು
ಇಂದೀಗ ನಿತ್ಯ ಜಾಗೃತ ಚೇತನರಾಗಿ ಅವರೇ ನಿರ್ಮಿಸಿಕೊಂಡ ಸರ್ವ ದೇವ ದೇವಿಯರ ನೆಲೆಬೀಡಾದ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್ನಲ್ಲೀಗ ತಮ್ಮ ದಿವ್ಯ ಲೀಲಾ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕವೂ ಸಕಾರಾತ್ಮಕವಾಗಿ ಎಳೆ ಎಳೆಯಾಗಿ ವಿವರಿಸುತ್ತಲೇ ಆಧ್ಯಾತ್ಮಿಕ ಜಟಿಲ ಸತ್ಯಗಳನ್ನೆಲ್ಲ ಸಲೀಸಾಗಿ ತಿಳಿಯುವಂತೆ ಬಂಪರ್ ಕೃಪೆ ದೋರಿದ್ದರು. ಸದ್ಭಕ್ತರೆಲ್ಲರ ಅಂಥ ಹಲವಾರು ಪ್ರಶ್ನೆಗಳಿಗೆ ಅವರೀಗ ಸುಲಲಿತವಾಗಿ ಮಧುರ ಉತ್ತರಗಳನ್ನು ನೀಡಿ ಹರಸಲಿದ್ದಾರೆ. ಏಕಾಗ್ರತೆಯಿಂದಲೇ ಮುಂದಾಗಿ ಹೂ ಎನ್ನುವಿರಾ? ಉಜ್ವಲವಾಗಿ ಬೆಳಕು ನೀಡುತ್ತಿರುವಂಥ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿಯವರನ್ನು ಸ್ವಾಗತಿಸ್ತಾ. ನಮಸ್ತೆ ಡಾಕ್ಟರ್ ಜಿ. ನಮಸ್ಕಾರ. ಗಿರೀಶ್ ಕತಾರ್ನಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಕಷ್ಟ ಹಾಗೂ ವಿಪತ್ತಿನ ಸಂದರ್ಭದಲ್ಲಿ ದೇವರಲ್ಲಿ ತುರ್ತು ಮೊರೆ ಹೇಗೆ ಸಲ್ಲಿಸಿ ಪಾರಾಗುವುದು ಹೇಗೆ ಅಂತ ಕೇಳಿದ್ದಾರೆ ಡಾಕ್ಟರ್ ಜಿ. ಕಷ್ಟ ಅಂದರೆ ಕಡಿಮೆ ಸುಖ ಅಂತ ನೀವು ಎಷ್ಟೋ ಸರಿ ಹೇಳಿದ್ದೀರಿ. ನನ್ನ ಅಜ್ಞಾನಕ್ಕೆ ಕಷ್ಟ ಅಂದರೆ ಶಾಶ್ವತ ಕಷ್ಟ ಅಂತ ಭಾವನೆಯಿಂದ ನಾನು ನಿಮ್ಮ ಮೇಲೇನೆ ಹೇ ದೇವ ಸಂಶಯ ದೃಷ್ಟಿ ತಾಳಿದ್ದೇನೆ. ನನ್ನಂಥ ಮೂರ್ಖನನ್ನು ನೀವೀಗ ಮೇಲೆತ್ತಬೇಕು. ಕಷ್ಟ ಅಂದರೆ ಕಡಿಮೆ ಸುಖ ಅಂತ ಹೇಳಿದ್ದನ್ನು ಗಟ್ಟಿ ನಂಬುತ್ತೇನೆ. ಜಾಸ್ತಿ ಸುಖ ಬರುವಂತೆ ನಾಮ ನೇಮ ಪ್ರೇಮ ರಾಮಕ್ಷೇಮದೊಂದಿಗೆ ನಾನು ನನ್ನನ್ನು ತಿದ್ದಿಕೊಳ್ಳುತ್ತೇನೆ. ದಿನಚರಿಯನ್ನು ದಿವ್ಯವೂ ಭವ್ಯವೂ ನವ್ಯವೂ ಮಾಡುತ್ತೇನೆ. ಖಂಡಿತವಾಗಿ ದಿನದಲ್ಲಿ 5 ಬಾರಿಯಾದರೂ ರಾಮಕೃಷ್ಣ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುತ್ತೇನೆ. ಸದಾಕಾಲ ಓಶು ಓಶು ಒಳಿತಾಗಲಿ ಶುಭವಾಗಲಿ ತುಂಬಿಕೊಳ್ಳುತ್ತೇನೆ. ಜಗತ್ತೇ ಮನೆ, ಮಾನವ ಕುಲವೇ ಕುಟುಂಬ ಎಂಬ ಅರ್ಥದಿಂದ ಎಲ್ಲರನ್ನೂ ಪ್ರೀತಿಸುತ್ತೇನೆ. ಸಮರಸ ಸವಿರಸ ಸರಸ ಸಂತಸದಿಂದ ದಿನಚರಿಯಲ್ಲಿ ಮುಂದಾಗುತ್ತೇನೆ. ಖಂಡಿತವಾಗಿಯೂ ನಿನ್ನಾಣೆ ಯಾರೂ ಕೂಡ ನರಳಬಾರದು. ಈ ಜಗತ್ತಿನಲ್ಲಿ ಎಲ್ಲರೂ ನಲಿಯುವಂತಾಗಬೇಕು. ಕಷ್ಟ ಎಂಬುದು 0 ಆಗಬೇಕು. ಸುಖ ಸರ್ವತ್ರ ನಲಿದಾಡುವಂತಾಗಬೇಕು. ಡಿವೈನ್ ಮ್ಯಾಜಿಕ್ ಮಾಡೋ, ಒಂದು 10 ಸರಿ ಡಿವೈನ್ ಮ್ಯಾಜಿಕ್ ಮಾಡಬೇಕು. ಈ ಮಗು ಕಣ್ಣೀರಿಳಿಸಿ ಬೇಡುತ್ತಿದೆ. ನಿನ್ನ ಡಿವೈನ್ ಮ್ಯಾಜಿಕ್ ಮೂಲಕ ಜಗತ್ತಿನಲ್ಲಿ ಹೊಸ ಅಧ್ಯಾಯ, ಶಾಂತತೆಯ ಹೊಸ ಅಧ್ಯಾಯ, ಕಾಂತಿ ಶಾಂತಿ ನೆಮ್ಮದಿಯ ಹೊಸ ಅಧ್ಯಾಯವನ್ನು ರೂಪಿಸಬೇಕು. ದಿನದಲ್ಲೊಂದು 10 ನಿಮಿಷ ಬೇಡಲಿ. ರಾತ್ರಿ ಮಲಗುವ ಮುಂಚೆ ಈ ರೀತಿ ಬೇಡಲಿ. ಖಂಡಿತವಾಗಿಯೂ ಬೇಡುತ್ತಲೇ ಇರಲಿ. ಕೇವಲ 1-2 ತಿಂಗಳಿನಲ್ಲಿ ಅದ್ಭುತ ಪರಿಣಾಮ. ಭಗವಂತನ ವಾಣಿ ಕೇಳುತ್ತದೆ, ರೂಪದರ್ಶನವಾಗುತ್ತದೆ, ಆಂತರಿಕವಾಗಿ ಬೆಳವಣಿಗೆ ಆಗುತ್ತದೆ. ಭಗವಂತ ಜೊತೆಗಿದ್ದಾನೆ ಎಂಬ ಧೈರ್ಯಸ್ಥೈರ್ಯ ಉಕ್ಕುತ್ತದೆ. ಭಗವಂತನೇ ಮಾತನಾಡುತ್ತಾನೆ, ಖಾತ್ರಿಯಾಗುತ್ತದೆ. ಭಗವಂತನ ರಾಜ್ಯದಲ್ಲಿ ಭಗವಂತ ಖಂಡಿತವಾಗಿಯೂ ಸಮರಸ ಸಂತಸ ಸದಾಕಾಲ ಅಕ್ಷಯ ಮಾಡುತ್ತಾನೆ ಎಂಬ ನಂಬಿಕೆ ಬರುತ್ತದೆ. ಆಮೇಲೆ ಈ ರೀತಿ ಪ್ರಶ್ನೆ ಮನದಿಂದ ತಾಳಿ ಹೋಗುತ್ತದೆ. ವಿನಯ್ ದಾಮೋದರ್ ಮುಂಬೈಯಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಗಣಪತಿ ಹಬ್ಬ ಎಂದರೆ ಬರೀ ಗೌಜು ಗಲಾಟೆ ಹಬ್ಬ ಎಂಬಂತಾಗಿದೆ. ಬಾಲಗಂಗಾಧರ ತಿಲಕರು ಪ್ರಾರಂಭಿಸಿದ ಹಬ್ಬದ ಉದ್ದೇಶವೇ ಮರೆತು ಹೋಗಿದೆ. ಅಂಥ ಗಣೇಶ ಚೌತಿ ಹಬ್ಬವನ್ನು ನಿಜವಾದ ಅರ್ಥದಲ್ಲಿ ಹೇಗೆ ಆಚರಿಸಬಹುದು? ತಾಳ್ಮೆಗಾಗಿ ಗಣೇಶ ನೀವೇ ನೋಡಿರ್ಬೋದು. ತಾಳ್ಮೆ ಅಂದರೆ ಕೋಪ ತಾಪ ಬೇಡ, ನಾಲ್ಗೆ ಕಚ್ಕೋ, ಆವೇಶ ಬೇಡ, ಬೌಬೂ ಬೇಡ, ಮ್ಯಾವಂತೂ ಹೇಳು, ದೈವಿನೀಯ ಸಂಪನ್ನನಾಗು. ಗಣೇಶನ ಉದ್ದೇಶವೇ ಅದು. ಚಿಕ್ಕ ಕಣ್ಣುವಿನ ಮೂಲಕ ಎಲ್ಲಿ ಗುಣವಿದೆ ನೋಡುತ್ತಾನೆ. ಉದ್ದ ಸೊಂಡಿಲಿನ ಮೂಲಕ ಎಲ್ಲಿ ಒಳಿತಿದೆ ಅದನ್ನು ಹೀರುತ್ತಾನೆ. ಚಿಕ್ಕ ಬಾಯಿಯ ಮೂಲಕ ಒಳಿತನ್ನಷ್ಟೇ ಕೆಲವೇ ಶಬ್ದಗಳಲ್ಲಿ ಹೇಳುತ್ತಾನೆ. ದೊಡ್ಡ ತಲೆಯ ಮೂಲಕ ಎಲ್ಲ ಒಳಿತು ಕೆಡಕನ್ನು ನಾನು ಸಂಗ್ರಹಿಸುತ್ತೇನೆ. ಆದರೆ ನೋಡುವುದು ಮಾತ್ರ ಒಳಿತು, ಮಾತನಾಡುವುದು ಮಾತ್ರ ಶ್ರೇಷ್ಠವಾದುದು. ಈ ರೀತಿ ನಾವು ತಾಳ್ಮೆಯ ಸಿಪಾಯಿ ಆಗಬೇಕು. ಗೌಜು ಗಲಾಟೆ ಗದ್ದಲದಿಂದ ದೂರಿರಬೇಕು. ವ್ಯಾವಹಾರಿಕವಾಗಿ ಈ ಸತ್ಯ ಅರಿಯಲಿಲ್ಲ, ನಾವು ಇತರರಿಗೆ ತಿಳಿಸಲಿಲ್ಲ, ತಪ್ಪೆಲ್ಲ ನಮ್ಮದೇ. ತಪ್ಪು ಯಾಕೆ ಮಾಡುತ್ತಾರೆ? ಸರಿದಾರಿ ನಾವು ತೋರಿಸುವುದಿಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಗಣೇಶನ ಹಬ್ಬ ಸಾರ್ಥಕವಾಗಬೇಕು ಅಂದರೆ ಗಣೇಶನ ಮುಂದೆ ನಾವು ಅಧಿಕ ಪ್ರಸಂಗದ ಮಾತು ಕತೆ ರೀತಿ ನೀತಿ ಅಂದಚಂದ ಖಂಡಿತವಾಗಿಯೂ ವ್ಯವಹರಿಸುವಂತೆ ನಾವು ಮುಂದಾಗುವುದಿಲ್ಲ. ನಿನ್ನ ಮೆಚ್ಚುಗೆ ಪಡೆಯುವಂತೆ, ನಿನ್ನ ಒಪ್ಪಿಗೆ ಪಡೆಯುವಂತೆ ತಾಳ್ಮೆಯಿಂದಲೇ ಸದಾಕಾಲ ವರ್ತಿಸುತ್ತೇವೆ. ತಣ್ಣೀರನ್ನಾದರೂ ತಣಿಸಿ ಕುಡಿಯುತ್ತೇವೆ. ಆ ರೀತಿ ನಾವು ತಾಳ್ಮೆಯಿಂದಲೇ ಜೀವನ ಪೂರ್ತಿ ವ್ಯವಹರಿಸುತ್ತೇವೆ. ಅಂಥ ಶಕ್ತಿ ಅದಮ್ಯವಾಗಿ ಅಕ್ಷಯವಾಗುವಂತೆ, ಅನಂತವಾಗುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ ಅಂತ ನಾವು ಬೇಡೋಣ. ಖಂಡಿತವಾಗಿಯೂ ಗಣೇಶ ಅದ್ಭುತ ಕೃಪೆ ಹರಿಸುತ್ತಾನೆ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಏಕದಂತಂ ಉಪಾಸ್ಮಹೇ.
ಬಾಳಿಗ ಬೆಂಗಳೂರಿನಿಂದ ಈ ಪ್ರಶ್ನೆ ಕೇಳಿದರೆ, ತ್ಯಾಗ ಹಾಗೂ ಸೇವೆಗಾಗಿ ಹಣ ಕರುಣಿಸಲು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರೆ ತಪ್ಪೆ? ಹಾಗೂ ಆ ಬೇಡಿಕೆ ಯಾವ ರೀತಿ ಸಲ್ಲಿಸಬೇಕು? ಯಾವ ದೇವರಲ್ಲಿ ಮೊರೆ ಹೆಚ್ಚು ಫಲಪ್ರದ? ಹಾಗೆ ದೊರೆತ ಹಣ ಸ್ವಂತ ಉಪಯೋಗಕ್ಕಾಗಿ ಎಷ್ಟು ಪಾಲು ವಿನಿಯೋಗ ಮಾಡಬಹುದು? ನೀವು ಬೇಡುವಾಗ ವಾಶು ಒಳಿತಾಗಲಿ ಶುಭವಾಗಲಿ ಅಂದರೆ ಎಲ್ಲ ಬಂತದಲ್ಲಿ ಜಗತ್ತಿನ ಜನರಿಗೆ ಸಂತೋಷ ಬರುವಂತೆ ಅಂದರೆ ಒಳಿತಾಗುವಂತೆ, ಶುಭವಾಗುವಂತೆ ಅಂದರೆ ಅವರು ಕೂಡ ಪರಸ್ಪರ ಅರಿತು ನುರಿತು ಬೆರೆತು ಇತರರಿಗೆ ಸಹಕಾರ ಮಾಡುವಂತೆ, ಅವರ ವೈಶಾಲ್ಯದೊಂದಿಗೆ ಅವರು ಸ್ಪಷ್ಟವಾಗಿ ಜಗದಗಲ ಸದ್ಭಾವನೆಯೊಂದಿಗೆ ಜಗತ್ತೇ ಮನೆಯಂತೂ ತಿಳಿಯುವಂತೆ. ಶುಭವಾಗಲಿ ಅಂದರೆ ಜಗತ್ತೇ ಮನೆ, ಒಳಿತಾಗಲಿ ಅಂದರೆ ನಾನು ಇತರರಿಗೆ ಪೀಡೆ ಕೊಡುವುದಿಲ್ಲ. ಯೋಚನೆ ಮಾಡಿ, ಎಷ್ಟು ಚೆಂದ ಇದೆ. ಒಳಿತಾಗಲಿ ಶುಭವಾಗಲಿ ಎಂಬ ಭಾವನೆ ನೀವು ಬೇಡಿದರೆ ಭಗವಂತ ನಿಮ್ಮಲ್ಲಿ ಹಣದ ಕೊರತೆ ಆದಾಗ ಖಂಡಿತವಾಗಿಯೂ ಹಣ ಸಿಗುವಂತೆ ಮಾಡ್ತಾನೆ. 10% ನಿಮ್ಮ ಸ್ವಂತಕ್ಕೆ ನೀವು ಉಪಯೋಗಿಸಬಹುದು. ಪರೋಪಕಾರಿಯಾಗಿ ನಾನಿರುತ್ತೇನೆ ಅಂತ ನೀವು ಬೇಡಿಕೆ ಸಲ್ಲಿಸಿದಾಗ 90% ಪರೋಪಕಾರಕ್ಕೆ ಅದನ್ನು ವಿನಿಯೋಗಿಸಬೇಕು. 10% ಉಪಯೋಗಿಸುವಾಗಲೂ ಕೂಡ ಅನ್ಯ ಗತ್ಯಂತರವಿಲ್ಲದೆ ನನ್ನ ಸ್ವಾರ್ಥಕ್ಕಾಗಿ ಅದು ಕೂಡ ಅವಕಾಶವಾದಾಗ ಖಂಡಿತವಾಗಿಯೂ ಪರೋಪಕಾರಕ್ಕಾಗಿಯೇ ಈ ಹಣವನ್ನು ಖಂಡಿತವಾಗಿಯೂ ನಾನು ಮುಂದಾಗಿ ಖಂಡಿತ ಕೊಟ್ಟೇ ಕೊಡುತ್ತೇನೆ. ನನ್ನ ಸ್ವಾರ್ಥ 0 ಮಾಡಿಕೊಳ್ಳುತ್ತೇನೆ. ನಿಸ್ವಾರ್ಥತೆಯಿಂದ ಜಗತ್ತಿನ ಒಳಿತಿಗಾಗಿ ಓಶು ಒಳಿತಾಗಲಿ ಶುಭವಾಗಲಿ ಎಂಬ ಈ ಪ್ರೇರಣೆ ಸದಾಕಾಲ ಮಾಗುವಂತೆ ಬಾಗುವಂತೆ ಅದ್ಭುತ ಕೃಪೆಯಿರಿಸಿ ಈ ಮಗುವನ್ನು ನಿನ್ನ ಆತ್ಮೀಯ ಸೇವಕನನ್ನಾಗಿ ನಿಷ್ಠ ದಾಸನನ್ನಾಗಿ ಚಂದದ ಕಂದನನ್ನಾಗಿ ರೂಪಿಸಬೇಕೋ, ಕಡೆಗಣ್ಣು ಬೇಡವೋ ದಮ್ಮಯ್ಯ ಎಂಥ ಕಣ್ಣೀರಿನ 10 ಹನಿಯನ್ನಾದರೂ ನೀವು ಹಾಕಿದಾಗ ಆ ರಾತ್ರಿ ಮಧ್ಯರಾತ್ರಿ ಭಗವಂತ ಒಂದು ಮಗು ನೀನು ನನ್ನವನು ಅನ್ನುತ್ತಾನೆ. ಆ ಒಂದು ಇಂಪಾದ ಸ್ವರ ಕೇಳಿ ನಿಮ್ಮ ಜನ್ಮ ಸಾರ್ಥಕವಾಗುತ್ತದೆ. ಪದೇ ಪದೇ ಬೇಡಿ ಬಾಡುವಾಗ ಭಗವಂತ 1 ನಿಮಿಷ 10 ನಿಮಿಷದ ತನಕ ನಿಮ್ಮ ಜೊತೆ ಮಾತನಾಡುತ್ತಾನೆ. ಆ ರೋಚಕ ರಮಣೀಯ ಸನ್ನಿವೇಶ ನಿಮ್ಮ ಮನುಷ್ಯತ್ವವನ್ನೇ ತೆಗೆದು ದೈವತ್ವವನ್ನು ಇಂಜೆಕ್ಟ್ ಮಾಡಿ ಇಂಪೋಸ್ ಮಾಡಿ ಇನ್ಸ್ಟಿಲ್ ಮಾಡುತ್ತದೆ. ಆಗ ನಿಮ್ಮ ಜೀವನವೇ ಸಾರ್ಥಕವಾಗುತ್ತದೆ. ಆ ಅನುಭವವನ್ನು ನೀವು ಬೇಗ ಬೇಗ ಪಡೆಯುವಂತಾಗಿ ನಾನು ಕೂಡ ಬೇಡುವೆ. ವಿನಯ ದಯಾನಂದ್ ಬೆಂಗಳೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಬದುಕಿಸುವ ಪ್ರಾಣಶಕ್ತಿಯೇ ದೇವರು, ನಾನು ದೇಹ ಅಲ್ಲ ದೇಹಿ, ಹಾಗಾದರೆ ಬದುಕಿಸುವ ಪ್ರಾಣಶಕ್ತಿ ಹಾಗೂ ದೇಹಿ ಬೇರೆಯೇ? ಒಂದೇ. ಅದು ದೇಹಿ ಅಂದರೆ ಒಳಗಡೆ ಶಕ್ತಿ ಇದೆ, ದೇಹದ ಪಂಜರದಲ್ಲಿರುವ ಶಕ್ತಿ, ಆ ಶಕ್ತಿಯ ಜೊತೆಗೆ ದೇಹ ಸೇರಿದಾಗ ದೇಹಿ, ಅಷ್ಟೇ, ಎಲ್ಲ ಒಂದೇ. ಅದು ಅಂದರೆ ಅವ್ರಿಗೆ ಅದು ಅದ್ವೈತ ಸಿದ್ಧಾಂತದಲ್ಲಿ ಇವೆರಡು ಒಂದೇ ಎನ್ನುವರೆ ಅಂತ ಕೇಳಿದ್ದಾರೆ. ಒಂದೇ ಅದು, ಏನು ತೊಂದರೆ ಇಲ್ಲ. ಐಶ್ವರ್ಯ ಪ್ರಮೋದ್ ಶಿವಮೊಗ್ಗದಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಡಾಕ್ಟರ್ ಜಿ, ಭಾರತೀಯ ಪರಂಪರೆಯಲ್ಲಿ ಮಗುವಿಗೆ ಜನ್ಮ ನೀಡಲು ತನ್ನದೇ ಆದ ವಿಶಿಷ್ಟ ಆಧ್ಯಾತ್ಮಿಕ ಸಾಧನೆಯ ತರಬೇತಿಗಳಿದ್ದವು. ಒಂದು ಸಂಸ್ಕಾರಯುತ ಸತ್ವಶಾಲಿ ಆದರ್ಶ ಮಗುವನ್ನು ಪಡೆಯುವ ಜ್ಞಾನವು ಇಂದಿನವರಿಗೆ ಸಂಪೂರ್ಣ ತಿಳಿದಿತ್ತು. ಆ ರೀತಿಯ ಸತ್ವಯುತ ಮಾರ್ಗ ಯಾವುದು? ದಯವಿಟ್ಟು ತಿಳಿಸಿಕೊಡಿ ಅಂತೇಳಿ ಕೇಳಿದ್ದಾರೆ. ಡಾಕ್ಟರ್ ಕೇಳಬೇಕು. ಅದು ಹೆತ್ತ ತಾಯಿ ನಿಜವಾಗಿ ತನ್ನ ಮಗಳಿಗೆ ಗರ್ಭಿಣಿಯಾಗುವ ಮುಂಚೆ ಸೂಚನೆ ಕೊಡಬೇಕು. ನೋಡಿ, ಸೀಮಂತ ಅಂತ ಒಂದು ಶಾಸ್ತ್ರ, ಶ್ರೀಮಂತದ ತದ್ಭವ ರೂಪ ಅದು ಸೀಮಂತ. ಶ್ರೀಮಂತ ಯಾಕಂದರೆ ಹೊಸ ಭಗವಂತ ನಿನ್ನೊಳಗೆ ಬರುತ್ತಿದ್ದಾನೆ. ಸಾಕ್ಷಾತ್ ಜಗಜ್ಜನಕನಾದ ಭಗವಂತನೇ ಮಗುವಾಗಿ ಬರುತ್ತಿದ್ದಾನೆ. ನೀನು ಎಷ್ಟು ಪುಣ್ಯವಂತೆ. ತಾಯಿ ಹೇಳೋದು, ನನ್ನ ಮಗಳು ಪುಣ್ಯವಂತೆ ಯಾಕಂದರೆ ಸಾಕ್ಷಾತ್ ಭಗವಂತ ಅವಳ ಗರ್ಭಕೋಶದಲ್ಲಿ ಬೆಳೆಯುತ್ತಿದ್ದಾನೆ. ಎಂಥ ಅದ್ಭುತವಾದ ಪ್ರಗತಿ. ಅದಕ್ಕೆ ನೋಡಿ, ನಾನಾ ಸಿಂಗಾರ ಹೂವಿನ ಮೂಲಕ ನಾನಾ ಶೃಂಗಾರ ಮಾಡಿ ಜಡೆಗೆಲ್ಲ ಹೂವನ್ನಿಟ್ಟು ಅರಳಿದ ಹೂವಿನೊಂದಿಗೆ ಆಕೆ ತನ್ನ ಮನಸ್ಸಿನಲ್ಲಿರುವ ಸದ್ಭಾವನೆಯನ್ನು ಅರಳಿಸಿಕೊಳ್ಳುತ್ತಾಳೆ. ಕೆರಳಿಸುವುದಲ್ಲ, ಕೋಪತಾಪ ಅಲ್ಲ, ಅರಳಿಸುವುದು. ನನ್ನ ಮಗು, ನನ್ನ ಮುದ್ದು, ನನ್ನ ತಂದೆ, ನನ್ನ ತಾಯಿ, ನನ್ನ ಮನೆ, ನನ್ನ ಕ್ಷೇತ್ರ, ನನ್ನ ಕೆಲಸ, ನನ್ನ ಪೂಜೆ ಆಗಿದೆ. ಆ ಭಾವನೆಯನ್ನೇ ಅವಳಿಗೆ ಒಂದಿನ ಮಾಡಿ ಆಮೇಲೆ ಇವರು ಕಳಿಸಿಕೊಡೋದು. ಹೆತ್ತ ಮನೆಗೆ ನೀನು ಹೆತ್ತುಕೊಂಡು ಮಗುವಿನೊಂದಿಗೆ ಬಾ. ಗಂಡನ ಮನೆ ರಣ ಇವತ್ತಿಗೆ ತಿಳಿತೇವೆ. ಅಥವಾ ಗಂಡನ ಮನೆಯಲ್ಲಿ ನಾವು ಮಾನ ಮರ್ಯಾದೆಯೊಟ್ಟಿಗೆ ನಿನ್ನನ್ನು ಕಳಿಸ್ತೇವೆ. ನೀನು ಮಗುವಿನೊಂದಿಗೆ ನಲಿಯುತ್ತ ಓಡಾಡುವ ಮಗುವಿನೊಂದಿಗೆ ಬಾ ಮಗು. ಹೇಗಿದೆ ಪರಮಾದ್ಭುತ ವಿಚಾರ. ಅದನ್ನು ತಾಯಿ ಹೇಳಿದೆ, ಬಂದೆಯ ಮಗಳೇ, ನಾನಿನ್ನು ನಿನಗೆ ತರಬೇತಿ ಕೊಡುತ್ತೇನೆ. ಕೋಪತಾಪ 0 ಮಾಡಿಕೋ, ಸಹಿಸ್ಕೋ, ಯಾವುದೇ ನಾಮಸ್ಮರಣೆ ಬಿಡಬೇಡ, ಇಷ್ಟ ಮಂತ್ರವನ್ನು ಖಂಡಿತವಾಗಿ ಹೇಳು. ಹೇ ಭಗವಂತ, ನನ್ನೊಳಗಿರುವಿ, ನೀನು ಅದ್ಭುತವಾಗಿ 9 ತಿಂಗಳು ನೀನು ಬೆಳೆಯಬೇಕು. ಈಗ 8 ತಿಂಗಳಾಗಿದೆ, 9ನೇ ತಿಂಗಳು ನಿನ್ನ
ಸಕ್ರಿಯವಾದ ಬೆಳವಣಿಗೆಯನ್ನು ನಾನಾ ರೂಪದಲ್ಲಿ ತೋರಿಸಬೇಕು. ಕಾಲಲ್ಲಾಡಿಸುತ್ತೆ, ಕೈಯಲ್ಲಾಡಿಸುತ್ತೆ, ಅದಕ್ಕೆ ನಾವು ಮಗುವಿನ ಚಲನೆ ವಲನೆ ಹೇಳ್ತೇವೆ. ಆಗ ನೀನು ನನ್ನ ಜೊತೆ ಮಾತನಾಡಬೇಕು. ಹೇಗಿದೆ ಹೇ ಮಗು, ನಾನು ನಿನ್ನ ತಾಯಿ, ಮಾತಾಡೋ. ಆಗ ಆ ಮಗುವಿಗೆ ಸಂವೇದನೆ ಮೂಲಕ ಅಮ್ಮ ಕಾಣು, ಬಿಡಬೇಡ, ಮರಿಬೇಡ, ನಿನ್ನ ಕಂದ ಮಗು, ನಾನು ತಬ್ಬಲಿ ಮಾಡಬೇಡ, ಎಲ್ಲ ಅನುಭವ ಬರುತ್ತೆ. ಇದು ಯಾರಿಗೂ ಗೊತ್ತಿಲ್ಲ. ಅನುಭವವಾಗುತ್ತದೆ. ಸತತವಾಗಿ ತೊಳಿತಾ ಇರುವಾಗ ಮಗು ತೊಳಿತದೆ ಅಂತಲ್ಲ, ಯೋಚನೆ ಮಾಡಿ, ಅದು ನಿಜವಾಗಿ ಮಾತಾಡುತ್ತದೆ. ಆ ಭಾವನೆ ಭಗವಂತ ಅದನ್ನು ಕನ್ನಡ ಬರೆದಿದ್ದವ್ರಿಗೆ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತಾರೆ ನೋಡಿ, ಡಿಕೋಡ್ ಮಾಡ್ತಾರೆ. ಭಗವಂತ ಹಾಗೆ ಹೇಳ್ತಾನೆ, ಈ ಮಗು ಹೇಳುತ್ತೆ ಮರಿಬೇಡ, ಮುದ್ದಿಸು, ಮೇಲೆತ್ತು, ಕಣ್ಬಿಡು, ಕಾಪಾಡು ಅಂತ ಹೇಳ್ತಾ ಇರುತ್ತೆ. 9 ತಿಂಗಳಿನಲ್ಲಿ ಕೊನೆಯ 8 ಮತ್ತು 9ನೇ ತಿಂಗಳ ಆ ರೀತಿ ಭಾವನೆ ಅದು ಡಿಕೋಡ್ ಆದಾಗ ತಾಯಿ ಮನಸ್ಸು ಹೇಗಿರ್ಬೇಕು, ಎಷ್ಟು ಖುಷಿಯಾಗಿರ್ಬೋದು. ಅಯ್ಯೋ ಎಷ್ಟೊತ್ತಿಗೆ ನಾನು ನಿನ್ನನ್ನು ಕಾಣೋದು, ಎಷ್ಟೊತ್ತಿಗೆ ನಿನ್ನನ್ನು ಎತ್ಕೊಳ್ಳೋದು, ಎಷ್ಟೊತ್ತಿಗೆ ನಿನ್ನನ್ನು ಮುದ್ದಿಸುವುದು. ಯೋಚನೆ ಮಾಡಿ, 9 ಮಂದಿ ಆ ಕಿತಾಪತಿಯಿಂದಾಗಿ 9 ತಿಂಗಳು, 9 ದಿನ, 9 ಗಂಟೆ, 9 ನಿಮಿಷ, 9ನೇ ಸೆಕೆಂಡ್ದಲ್ಲಿ ನಾರ್ಮಲ್ ಡೆಲಿವರಿ. ಎಲ್ಲ 9ರ ಕಾರ್ಬಾರು. ಆ 9 ನಾನು 0, ಭಗವಂತ ನೀನಿದ್ದಿ ನನಗೆ ಬಲಕ್ಕೆ. ಹೇಗಿದೆ 9? ಪರಮಾದ್ಭುತ. ಇದೆಲ್ಲ ಹಿಂದಿನವರು ತಿಳಿದ ನಿತ್ಯ ಸತ್ಯ, ನಮ್ಗೆ ಗೊತ್ತಿಲ್ಲ. ಅಂದರೆ ಎಂಥ ಶ್ರೇಷ್ಠ ವಿಚಾರಗಳು. ಒಂದು ಶ್ರೇಷ್ಠ ಆತ್ಮ ಒಳಗ ಸಾಕ್ಷಾತ್ ಭಗವಂತ ಬರ್ತಿದ್ದಾನೆ. 9 ತಿಂಗಳನ್ನು ಹೊತ್ಕೊಳ್ಳೋದು ಎಂಥ ಭಾಗ್ಯ ಮರ್ರೆದು. ಅದಕ್ಕೆ ಗಂಡಸರಿಗೆ ಕೊಡಲಿಲ್ಲ. ನೀನು ರ್ಯಾಶ್ ಆ್ಯಂಡ್ ರೂಲ್ ಆಗ್ತಿ, ಹೆಂಗಸರಿಗೆ ಮಾತ್ರ ಗರ್ಭಕೋಶ. ಅವಳು ಮೃದುವಾಗುತ್ತಾಳೆ, ವಿನೀತಳಾಗುತ್ತಾಳೆ, ವಿಧೇಯಳಾಗುತ್ತಾಳೆ. ಹಾಗೆಂದೇ ನೀನು ಯಥಾರ್ಥವಾಗಿ ನಿನ್ನ ಗಂಡನ ಹೆಸರನ್ನ ನಿನ್ನೊಟ್ಟಿಗೆ ಇಟ್ಕೋ, ವಿಜಯಲಕ್ಷ್ಮಿ ಪ್ರಶಾಂತ ಅಂತ ಇಟ್ಕೋ. ಯೋಚನೆ ಮಾಡಿ, ನಾನು ವಿಜಯಲಕ್ಷ್ಮಿ ಆಗಲಿಕ್ಕೆ ಪ್ರಶಾಂತನ ವಿಶೇಷ ಆಶೀರ್ವಾದ, ಕೃಪೆ, ಬಲ, ಇದಕ್ಕೆ ಧೈರ್ಯ, ಸ್ಥೈರ್ಯ ಸಾಕ್ಷಿ. ಹೆಂಗಿದೆ ಹಿಂದಿನವ್ರದ್ದು ಆ ರೀತಿ ಆ ಭಾವ. ಸೊ ಹೆಂಡತಿಗೆ ಬಲ ಬರುವುದೇ ಆಕೆ ಮುತ್ತೈದೆಯಾಗಿ ಪ್ರತಿವ್ರತೆಯಾಗಿ ಗಂಡನ ನೆರಳಿನಲ್ಲಿ ಸಾನ್ನಿಧ್ಯದಲ್ಲಿ ಬೆಳಗಿದಾಗ. ಎಂತ ಒಂದೊಂದು ಅಲ್ಲಿ ಕೋಪತಾಪ ಇಲ್ಲ, ಕೃತಾರ್ಥ ಭಾವ, ಧನ್ಯಭಾವ ಇದೆ. ತಲೆ ತಗ್ಗಿಸುವುದು, ಬಾಗುವುದು, ಬೀಗುವುದಲ್ಲ. ಈಗಿನ ಆಧುನಿಕ ವಿಚಾರಗಳಾಗಿ 50-50 ಅಲ್ಲ, ಅಲ್ವೇ ಅಲ್ಲ. ಯೋಚನೆ ಮಾಡಿ, ಎಂಥ ಅದ್ಭುತ ಅದು. ಅಲ್ಲಿ ಜಗಳವೇ ಇಲ್ಲ. ಹಿಂಗಿದ್ದಾಗ ಗಂಡ ಹೇಳಿದಂತೆ, ಯಾಕಂದ್ರೆ ನಾವು ಹೇಳುವುದೆಲ್ಲ ಸತ್ಯವೇ, ಹೇಳುವುದೆಲ್ಲ ಪ್ರಾಮಾಣಿಕವೇ, ಹೇಳುವುದೆಲ್ಲ ಆದರ್ಶವೇ. ಅವನ ಹೇಳ್ದಂಗೆ ನಡೆದಿದ್ದೆ ನಾನು ಮುಟ್ಟಾಳಾಗ್ತೇನೆ, ಮೂರ್ಖಳಾಗುತ್ತೇನೆ. ಆಗ ಮತ್ತೆ ಮಾತೇ ಇಲ್ಲ. ಇವಳೇ ನೀನು ಹೀಗೆ ಮಾಡ್ತೇನೆ, ಏನಂತ ಇಲ್ಲ, ಮಾಡ್ತೇನೆ, ನೋಡ್ತೇನೆ, ವಿನೀತಳಾಗ್ತೇನೆ, ವಿಧೇಯಳಾಗ್ತೇನೆ, ಅಲ್ಲಿ ಮತ್ತೆ ಮಾತೇ ಇಲ್ಲ. ಯಾಕಂದರೆ ಆಲ್ ಇಸ್ ಚಿನ್ನುವೆ. ಅಲ್ಲಿ ಹೆಕ್ಕುದು ಅಂತ, ಕಬ್ಬಿಣ, ತಾಮ್ರ, ಹಿತ್ತಾಳಿ ಮಿಕ್ಸ್ ಆದರೆ ಹಿಕ್ಕುದು. ಎಲ್ಲದೂ ಚಿನ್ನುವೆ ಆದಾಗ ಕಣ್ಣು ಮುಚ್ಕೊಂಡು ಒಪ್ಪೋದೆ. ಎಷ್ಟು ಶ್ರೇಷ್ಠವಾಗಿ ಒಂದು ಆ ಹುಡುಗ ಹುಡುಗಿಯನ್ನು ಸೇರಿಸಿದ್ರು ಡಾಕ್ಟರ್ಜಿ, ಅವರಿಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ರು ಡಾಕ್ಟರ್ಜಿ. ಖಂಡಿತ 9 ತಿಂಗಳು ಯಾಕೆ ಟ್ರೈನಿಂಗ್? ಸಾಕ್ಷಾತ್ ಭಗವಂತ ಬರುತ್ತಾನೆ. ಎಟ್ರ ಪಟ್ರ ಲೋಫರ್ ಆಗಿ ಬರೋದಲ್ಲ, ಭಗವಂತ ಶ್ರೇಷ್ಠನಾಗಿ ಮಗುವಿನ ರೂಪದಲ್ಲಿ ಬರ್ತಾನೆ. ಛದ್ಮವೇಷ ಸ್ಪರ್ಧೆಯಲ್ಲಿ ಮಗುವಾಗಿ ಸರ್ವಶಕ್ತ ಬರ್ತಾನೆ. ಚೆನ್ನಾಗಿ ನೋಡ್ಕೋ, ಒಳಗಡೆ ಭಗವಂತ ಇದ್ದಾನೆ. ಹೇಗಿದೆ? ಹಾಗಾಗಿ ಡಾಕ್ಟರ್ಜಿ ಎಲ್ಲ ನಮ್ಮ ಭಾರತ ನೋಡಿ, ನಾಮಕರಣಕ್ಕೆ ಶ್ರೇಷ್ಠತೆ ಬಂದಿದ್ದೇ ಹಾಗೆ. ಒಳಗಿನ ಮಾಂಸದ ಮುದ್ದೆಗೆ ದೇವರ ಹೆಸರನ್ನು ಕೊಡುವ ಪವಿತ್ರ ದಿನ, ದೇವರ ಗುಣಗಾನವನ್ನು ಮಾಡುವ ಅತ್ಯಂತ ಪವಿತ್ರವಾದ ಪ್ರಶಸ್ತ ಕಾರ್ಯ. ನಾನು ಕೊಡ್ತಾ ಇದ್ದೇನೆ, ನೀವು ಬಂದು ಹರಸಿ, ನಿಮ್ಮ ಆಶೀರ್ವಾದವೂ ಬೇಕು. ಅವರನ್ನು ಕರೆದು ಊಟ ಮಾಡೋಕ್ಕಲ್ಲ, ಆಶೀರ್ವಾದ ಮಾಡಿ ಒಳಿತಾಗಲಿ, ಶುಭವಾಗಲಿ ಅಂತ ಮನಃಪೂರ್ವಕವಾಗಿ ಹೇಳಿ ಬರ್ತೀರಾ? ಎಲ್ಲರನ್ನು ಬಾರ ಊಟ ಮಾಡೋ, ಹಂಗಲ್ಲ, ಬರ್ತೀರಾ, ಪ್ರಸಾದ ತಗೊಂಡೋಗ್ತೀರಾ. ಕರೆಯುವ ಉದ್ದೇಶ ಅಷ್ಟು ಆ ರೀತಿಯಾಗಿರ್ತಲ್ಲ. ಒಬ್ಬರು ಆಶೀರ್ವಾದಕ್ಕಿಂತ 100 ಮಂದಿ ಆಶೀರ್ವಾದ ಭಗವಂತ ಬೇಗ ಒಲಿತಾನೆ, ಬೇಗ ತನ್ನ ಕೃಪೆಯನ್ನು ಹಂಚುತ್ತಾನೆ. ಹಬ್ಬ ಇಷ್ಟು ಜನ ಬಂದಿದ್ದಾರೆ, ನಾವು ನೋಡಿ 7 ಜನ ಗೊತ್ತಾ, ನಾನು ಹೋಗಿ ನೋಡೋದಿಲ್ವಾ? ಒಬ್ಬರು ಇದ್ರೆ ಯಾರು ನೋಡ್ತಾರ? ಇಲ್ಲ. ಹಾಗೆ ಭಗವಂತನ ಕತೆ ಪರಮಾದ್ಭುತ ಡಾಕ್ಟರ್. ಅಂದರೆ ಈಗ ಒಂದು ವೆಹಿಕಲನ್ನು ನಾವು ತಗೊಳ್ಳಿಕ್ಕೆ ಹೊರಟಾಗಲೇ ಡಾಕ್ಟರ್ ಎಷ್ಟು ರಿಸರ್ಚ್ ಮಾಡ್ತೇವೆ, ಅದನ್ನು ಪರ್ಚೇಸ್ ಮಾಡಲಿಕ್ಕೆ, ಅದರದ್ದು ಎಲ್ಲವನ್ನು ನೋಡ್ತೇವೆ. ಅದಕ್ಕೂ ಭಗವಂತ 200 ನೋಡಿ, ಮೋಜಿನ ಜೂಜಿನ ಮಧ್ಯೆ ತಾನು ಬಂದು ಸೇರ್ಕೋತಾನೆ. ನಂಗೆ ಏನು ಬೆಲೆ ಕೊಡೋದು ಬೇಡ, ನಾನು 0. ಅವ ಹೇಳೋದು, ಅವನೇ ಮತ್ತೆ ಇಡೀ 100 ವರ್ಷಕ್ಕೆ ಅವನೇ 93% ದೇಹದೊಳಗೆ ಕೆಲಸ ಮಾಡ್ತಾನೆ. ನಾನು 0 ಕೊಡೋದು, ನಂಗೆ ಏನು ಮರ್ಯಾದೆ ಬೇಡ. ಎಂಥ 0 ಯಥಾರ್ಥವಾಗಿ ಎಣಿಸೋಕೆ ಸಾಧ್ಯ ಇಲ್ಲ. ಶೂನ್ಯತೆ ತುತ್ತ ತುದಿ, ಅದು ಊಹನಾತೀತ, ವರ್ಣನಾತೀತ. ಅಂಥ ಕೃಪಾಳು ನಮ್ಮೊಳಗಿದ್ದಾನೆ. ನಾವು ಅವನ್ನ 9 ತಿಂಗಳನ್ನು ಹೆಂಗೆ ನೋಡ್ಕೋಬೇಕು?
ಎಲ್ಲಿ ಏಟಾಗುತ್ತೋ ಎಲ್ಲಿ ಹಿಂಗೆ ನೋವಾಗುತ್ತೋ ಪ್ರತಿದಿನ ರಾತ್ರಿ ಮಲಗುವಾಗ ಮಾತಾಡೋ ಕೇಳ್ತೇವಾ? ಇಲ್ಲ ಡಾಕ್ಟರ್. ಹೇ ಮಗು ಹೇ ಭಗವಂತ ಮಾತಾಡೋ, ಬೇಷ್ 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 ಅಂತಾನೆ. ಹೌದು. 10ನೇ ದಿನದಿಂದ ಬೇಷ್ ಅಂತ ಹೇಳಲಿಕ್ಕೆ ಶುರುವಾಗ್ತಾನೆ. ಗುರುತಿ ಗೊತ್ತಾ, ಒಂದೊಂದು ತಿಂಗಳು ಒಂದೊಂದು ಶಬ್ದ ಜಾಸ್ತಿ ಮಾಡುತ್ತಾನೆ. 9 ತಿಂಗಳು 9 ಶಬ್ದ ಹೇಳಲೇಬೇಕಮ್ಮ ಗುರುಜಿ ಹೇಳೋ ಪ್ರಕಾರ. 9 ಪುಟ ಯಾವ ಸಂದೇಶ ಕೊಡ್ತಾನೆ ಒಳಗಿನಿಂದ. ಎಷ್ಟು ಅರ್ಹತೆ ಇದ್ರೆ 9 ಶಬ್ದ ಆದರೂ ಹೇಳಬೇಕು. ಹೇಗಿದೆ ಇದು? ಯಾವ ತಾಯಿಗಾರ ಗೊತ್ತುಂಟು ಜಗತ್ತಿಲಿ? ಗೊತ್ತೇ ಇಲ್ಲ ಯಾರಿಗೂ. ಗಂಡನ್ನೇ ಬೈತಾಳೆ, ನೋಡಿ ನಿನ್ನ ಕರ್ಮ ನಾ ಹೊತ್ಕೊಂಡಿದ್ದೇನೆ ನೋಡಿಲ್ಲಿ. ಈಚೆಗೆಲ್ಲ ಅದೇ ರೀತಿಯಾಗಿ ಆಗ್ತಾ ಇರುವಂಥದ್ದು ಡಾಕ್ಟರ್ಜಿ. ಆ ರೀತಿಯಾಗಿರುವಂಥದ್ದು ಅಂದರೆ ಈ ಥರ ಒಂದು ಶ್ರೇಷ್ಠ ವಿಚಾರ ಇದೆ ಅಂತೇಳಿ ಅದು ತಿಳಿಸುವಂಥದ್ದಲ್ಲ. ಅದು ಏನು ಬಂದಿದೆ ಗೊತ್ತೇ, ಹೆತ್ತು ಕೊಡ್ಬೇಕಂತ. ಒಂದು ಮಗುವನ್ನು ಹೆತ್ತು ಕೊಡೋದು ನಾನು ಇಷ್ಟು ಲಕ್ಷ ಕೊಡ್ತೇನೆ. ಹೌದು ಹೌದು ಡಾಕ್ಟರ್ಜಿ. ಹೇಗಿದೆ? ಆ ಮಗು ಹೆತ್ತು ಕೊಡುವಾಗ 9 ತಿಂಗಳು ಆ ತಾಯಿಯ ಸಂಸ್ಕಾರ ಆ ಮಗುಗೆ ಬರುತ್ತೆ. ಅದು ಇವನಿಗೆ ಗೊತ್ತೇ ಇಲ್ಲ, ಮಗು ಪಡೆಯವನಿಗೆ. ಪ್ಲಸ್ ಆದ್ರೆ ಲಾಭ, ಮೈನಸ್ ಇದ್ದರೆ ಆ ಮೈನಸ್ ಮಗುವನ್ನು ಹೊತ್ಕೊಂಡು ಇವಾಗ 10 ಲಕ್ಷ ಗಟ್ಟಲೆ ಕೊಟ್ಟು ಅದನ್ನು ಸಾಕೋದು. ಎಂತ ಯಾರದ್ದೋ ಕರ್ಮವನ್ನು ನೀವು ಹೊತ್ಕೊಂಡು ಸಂತೋಷದಿಂದ ಸಾಕೋದು. ಹೇಗಿದೆ? ಅದು ಗೊತ್ತೇ ಇಲ್ಲ. ಅದು ಗೊತ್ತಾದರೆ ನಿಜವಾಗಿ ತುಂಬ ಮಗುವಿನ ಜೊತೆಗೆ ಸಂಸ್ಕಾರ ಕೂಡ ಹೋಗುತ್ತೆ ಅಂತ ಗೊತ್ತೇ ಇಲ್ಲ. ಆಧುನಿಕದಲ್ಲಿ ಆತಿರಿ ಅಜ್ಞಾನ ಇದೆ. ಖಾಲಿ ವಿಜ್ಞಾನವನ್ನು ಮಾತ್ರ ನಂಬ್ಕೊಂಡಿರೋದು ಅಷ್ಟೇ. ಅಷ್ಟೇ, ಅದು ವಿಮುಖ ಜ್ಞಾನ ಆಗಿದೆ, ವಿಶೇಷ ಜ್ಞಾನ ಅಲ್ಲ. ಎಂಥ ಘೋರ ತಪ್ಪು ಮಾಡ್ತೇವೆ ನಾವು, ಯೋಚನೆ ಮಾಡಿ. ಇನ್ನು ನಂಗೆ ಹೇರೋಕತ್ತಿಲ್ಲ, 9 ತಿಂಗಳು ಯಾರು ಹೊತ್ಕೋತಾರೆ? 1 ವಾರ ಮುಟ್ಟು ನಿಂತು ಹೋದ್ಕೊಳ್ಳು ವಾಂತಿ ಶುರು ಆಗುತ್ತೆ ಇವಳಿಗೆ. ಕಣ್ಣು ಬಿಡೋಕೆ ಆಗೋದಿಲ್ಲ, ತಲೆನೋವು ಮೈಕೈ ನೋವು. ಅವಳೇನು 9 ತಿಂಗಳು ಹೊತ್ಕೊಳ್ದೌದಾ? ನಂಗೆ ಬೇಡ ಮಾರ್ರೆ ಇದು. ಆ ಗಂಡಿಗೆ ಮದುವೆ ಅದಕ್ಕೆ ಬೇಕಲ್ಲ, ಒಂದು ಮಗು ಬೇಕಲ್ಲ. ಹೌದು ಡಾಕ್ಟರ್ಜಿ. ಅಂಥ ಸ್ಥಿತಿ ಭಗವಂತ ತರ್ತಾನೆ. ಅಂಥ ಕುಕರ್ಮಗಳಿಗೆ ಈ ರೀತಿ ನಾನು ಕಷ್ಟ ಕೊಡುತ್ತೇನೆ ಭಗವಂತನೇ ಹೇಳ್ತಾನೆ. ಅತ್ಯಂತ ಉತ್ತಮದವರಿಗೆ ದೇವರ ಭಕ್ತಿ ಜಾಸ್ತಿ, ಮಕ್ಕಳಿಲ್ಲ. ಅತ್ಯಂತ ವರ್ಷಿಗೆ ದೇವರ ಭಕ್ತಿ ಇಲ್ಲವೇ ಇಲ್ಲ, ಘೋರ ಕಾಟ ಸದಾಕಾಲ, ಅಶಾಂತಿ ತಪ್ಪಿದ್ದೇ ಇಲ್ಲ, ಮಕ್ಕಳು ಇಲ್ಲ. ಹೇಗಿದೆ? ಎರಡು ಆ ಮಕ್ಕಳಿಲ್ಲ ಅಂದಕ್ಕೆ ಪ್ಲಸ್ ಮೈನಸ್ ನೋಡ್ಲಿಕ್ಕೆ ಅವ್ರು ಭಕ್ತಿವಂತರಾದರೆ ಪ್ಲಸ್, ಅವ್ರು ತೀರಾ ನೀಚತನದಿಂದ ದೇವ ನಿಂದಕರಾದರೆ ಮೈನಸ್. ಗೊತ್ತಲ್ಲ? ಡಾಕ್ಟರ್ಜಿ, ಪ್ಲಸ್ ಆದವ್ರಿಗೆ ಯಾಕೆ ಗೊತ್ತಾ? ನಿನ್ನ ಕರ್ಮ ಏನೂ ಇಲ್ಲ, ಮಗುವಿನ ಮೂಲಕ ಕರ್ಮ ಕೊಡೋಕೆ ಎಂತ ಇದೆ, ನೀನು ಆರಾಮಾಗಿರು. ಮೈನಸ್ ಅವರಿಗೆ ಸಹಿಸಲಾಗದಷ್ಟು ಹೊರೆ ಇದೆ, ಈ ಜನ್ಮದಲ್ಲಿ ಬೇಡ, ಆರಾಮಾಗಿರು, ಇನ್ನೊಂದು ಜನ್ಮದಲ್ಲಿ ನೋಡೋಣ. ಹೇಗಿದೆ? ಒಂದೊಂದು ರಿವೀಲ್ ಆಗ್ತದೆ. ಅಲ್ಲೂ ಭಗವಂತ ಕೃಪಾಳು. ನಿನ್ ಕಷ್ಟ ಬೇಡ ಮಗು, ನೀನು ಆರಾಮಾಗಿರೋದು. ಹೌದು ಡಾಕ್ಟರ್ಜಿ. ಈ ನಿಟ್ಟಿನಲ್ಲಿ ನಮ್ಮ ಯುವ ಜನಾಂಗ ನಿಜವಾಗಿ ಇದರಲ್ಲಿ ಈ ನಿಟ್ಟಿನಲ್ಲಿ ಕಣ್ಣು ತೆರ್ಕೋಬೇಕು, ಕಣ್ಣು ತೆರೆಸ್ಬೇಕು. ಹೌದು ಡಾಕ್ಟರ್ಜಿ. ಯಾಕೆಂದ್ರೆ ಇಂಥ ಒಂದು ಶ್ರೇಷ್ಠ ವಿಚಾರ ಒಂದು ನಷ್ಟ ಆದರೆ ಡಾಕ್ಟರ್ಜಿ ಅವರ ಜೀವಮಾನದಲ್ಲಿ ಒಂದು ಅವ್ರ ನಷ್ಟ ಮಾಡ್ಕೊಳ್ಳೋದು ಅಷ್ಟಿಷ್ಟಲ್ಲ ಡಾಕ್ಟರ್, ಅಷ್ಟಿಷ್ಟಲ್ಲ. ಕರೆಕ್ಟ್. ಏನು ಮಾಡೋದು? ವಸಂತರೈ ಕುಣಿಗಲ್ನಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಚಂಚಲ ಮನವ ನಿಗ್ರಹಿಸುವ ನಿಯಂತ್ರಿಸುವ ಪರಿ ಹೇಗೆ ಅಂತೇಳಿ. ನಾಮ ನೇಮ ಪ್ರೇಮ ರಾಮ ಕ್ಷೇಮ ಇಷ್ಟ ದೇವರ ಮಂತ್ರ ಅಲ್ಲದೆ ಯಾವುದೇ ಮಂತ್ರ ಯಾವುದಿಲ್ಲ ಅಂದರೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಪರ್ಫೆಕ್ಟ್ ಆಗಿರ್ತದೆ. ಯಾಕಂದರೆ ಕರ್ಮ ಸಾಮ್ರಾಜ್ಯವನ್ನು ನಿಶ್ಶೇಷ ಮಾಡಲಿಕ್ಕೆ ಶಿವನಷ್ಟು ಪವರ್ಫುಲ್ ದೇವರು ಬೇರೆ ಯಾರಿಲ್ಲ. ಶಿವ 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 ಶಿವ. ಓಂ ನಮಃ ಶಿವಾಯನ್ನು ದಿನದಲ್ಲಿ 10 ನಿಮಿಷವಾದರೂ 108 ಬಾರಿ ಆದರೂ ಶ್ರದ್ಧಾ ಭಕ್ತಿಯಿಂದ ನೀವು ಸಂತೋಷದಿಂದ ಭಗವಂತನ ಚಿತ್ರವನ್ನು ಎದುರಿಟ್ಟುಕೊಂಡು ಕ್ಷಣಕಾಲವೂ ಕೂಡ ಅನ್ಯ ಚಿಂತೆ ಬರದಂತೆ ದಿನದಲ್ಲಿ 108 ಬಾರಿ ಖಂಡಿತವಾಗಿಯೂ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂರ್ಣ ಸ್ನಾನದ ನಂತರ ಜಪಿಸಿ ಭಗವಂತನ ವರಕೃಪೆಗಾಗಿ ಕಣ್ಣೀರು ಹರಿಸಿ 1 ಹನಿಯಾದರೂ ಬೇಡಿ ಬಾಡುವ ಕ್ರಮ ರೂಢಿಸಿಕೊಳ್ಳಿ. ಅದ್ಭುತವಾಗಿ ನಿಮ್ಮ ಆಂತರಿಕ ಶಾಂತಿ ಸಿಗುತ್ತದೆ, ಸಮಾಧಾನ ಸಿಗುತ್ತದೆ, ನಿಮ್ಮ ತಲೆಬಿಸಿ ಕಡಿಮೆ ಆಗುತ್ತದೆ. ಖಂಡಿತವಾಗಿಯೂ ನೀವು ಭಗವದೀಯರು ಎಂಬ ಭಾವ ಒಳಗಿಂದ ಬರುತ್ತದೆ. ಮಗು ಕಾಪಾಡುವೆ, ಕಾಣೆ ಮಾಡುವೆ, ದಾರಿ ತೋರುವೆ, ಮೇಲೆತ್ತುವೆ ಎಂಬ ಅಭಯ ನಿಮ್ಮ ಬಳಕೆಗೆ ಕೇಳುತ್ತದೆ. ಅದ್ಭುತವಾದ ಪ್ರಗತಿ ಕೇವಲ 11ರಿಂದ 111 ದಿನದೊಳಗೆ ನಿಮಗೆ ಖಂಡಿತವಾಗಿಯೂ ಸಾಧ್ಯ, ಸುಲಭ ಸಾಧ್ಯ.